ರಾಜ್ಯ ರಾಜಕಾರಣದಲ್ಲಿ ಈಗ ಶಾಸಕರ ವಿದೇಶ ಪ್ರವಾಸ ಸಾಕಷ್ಟು ಸೌಂಡ್ ಮಾಡ್ತಾ ಇದೆ. ಬನ್ನಿ, ಈ ಸಂಬಂಧವಾಗಿ ನಮ್ಮ ಜೊತೆ ಮಾತಾಡೋದಕ್ಕೆ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಇದ್ದಾರೆ, ಮಾತನಾಡ್ತೀನಿ. ಸರ್, ಕೆಲ MLA ಏನೋ ಟೂರ್ ಹೋಗ್ತಾವ್ರಂತೆ, ಫಾರಿನ್ ಟೂರು. ನೀವು ಹೋಗ್ತಾ ಇದ್ದೀರಾ ಸರ್? ನಾವು MLA ಆಗಿದೆ ತಪ್ಪೇನ್ರಿ? ನಾವೇನು ದೇಶನೇ ಸುತ್ತಂಗಿಲ್ವೇನ್ರಿ? ಬರೀ ಕ್ಷೇತ್ರನ ಸುತ್ತಬೇಕಾ? ಏನೋ ಅವ್ರು ಹೋಯ್ತಾವ್ರು, ಕೆಲವ್ರು ಹೋಯ್ತಾವ್ರು, ನಾನು ಹೋಯ್ತಾ ಇಲ್ಲ. ಕೆಲವರೆಲ್ಲ ಹೋಯ್ತಾವ್ರೆ ಅಂತ ಮಾಹಿತಿ ನಿಮ್ಮಿಂದ ತಿಳ್ಕೊಂಡಿದ್ದೀವಿ ನಾವು, ನಮ್ಗೆ ಗೊತ್ತಿಲ್ಲ ವಿಚಾರ. ಸರ್, ಸ್ವಂತ ಖರ್ಚಿಂದ ಹೋಗ್ತಾ ಇದ್ದೀರಾ ಅಥವಾ ಯಾವುದಾದ್ರೂ ಇಲಾಖೆಯಿಂದ ಹೋಗ್ತಾ ಇದ್ದಾರಾ ಸರ್? ಯಾರು ಹೋಯ್ತಾವ್ರೆ ಅವ್ರನ್ನ ಕೇಳ್ಬೇಕು ನೀವು ನಾನು ಕೇಳಿದ್ರೆ ನಾನೇನು ಹೇಳಿ ಯಾವ ಖರ್ಚಿಂದ ಹೋಯ್ತಾವ್ರೆ ಅಂತ? ಅವ್ರು ಯಾರು ಕೇಳಿ, ಅವ್ರು ಯಾವ ಖರ್ಚಿಂದ ಹೋಯ್ತಾವ್ರೆ ಅಂತ ಅವ್ರನ್ನ ಕೇಳಿ, ನೀವು ಅವ್ರು ಹೇಳ್ತಾರೆ ಸರ್. ಯಾಕಂದರೆ ಈಗ ಕೆಲವೇ ಕ್ಷಣಗಳಿಂದಷ್ಟೇ ಪುಟ್ಟರಂಗ ಶೆಟ್ಟಿ ಅವರು ಹೇಳಿದ್ರು, ಚಾಮರಾಜನಗರ ಶಾಸಕರು, ಪ್ರಿಯಾಪಟ್ಟಣ ವೆಂಕಟೇಶು ಅಧ್ಯಯನ ಪ್ರವಾಸಕ್ಕೋಸ್ಕರ ಪಶುಸಂಗೋಪನಾ ಇಲಾಖೆಯಿಂದ ಎಲ್ಲ ಒಂದಷ್ಟು ಜನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಇರ್ಬೋದು. ಈ ಹಂತದಲ್ಲಿ ಫಾರಿನ್ ಟೂರು ಒಂದು ರೀತಿ ಬೇರೆ ಬೇರೆದೇ ಚರ್ಚೆ ಆಗ್ತಾ ಇದೆ ಸರ್. ಏನು ಬೇರೆ ಬೇರೆದೊಂದು ಏನು ಚರ್ಚೆ ಆಯ್ತದೆ? ನೀವು ಮಾಧ್ಯಮದವ್ರು ಚರ್ಚೆ ಮಾಡ್ತಾ ಇದ್ದೀರಾ, ಬೇರೆ ಏನು ಚರ್ಚೆ ಆಯ್ತಾ ಇಲ್ಲ. ಮಾಧ್ಯಮದವ್ರು ಚರ್ಚೆ ಮಾಡ್ತಾ ಇದ್ದೀರಾ ಅಷ್ಟೇ. ಫಾರಿನ್ ಟೂರ್ ಹೋಗೋರು ಹೋಯ್ತಾರೆ, ಇರೋರು ಇರ್ತಾರೆ, ಬರೋರು ಬರ್ತಾ ಇರ್ತಾರೆ, ಹೋಗೋರು ಹೋಯ್ತಾ ಇರ್ತಾರೆ. ಶಾಸಕರ ಅಧ್ಯಯನ ಪ್ರವಾಸ ಮತ್ತು ವಿದೇಶ ಪ್ರವಾಸ ಬಜೆಟ್ ಮೇಲೆ ಏನು ಪರಿಣಾಮ ಬೀರಲ್ವಾ ಸರ್? ಬಡ್ಜೆಟ್ ಮಾಡೋರು ಮುಖ್ಯಮಂತ್ರಿಗಳು, ಬಡ್ಜೆಟ್ಗೂ ಇವ್ರ ಪ್ರವಾಸಕ್ಕೂ ಏನು ಸಂಬಂಧ ಇಲ್ಲ. ಅವ್ರಾಗಲೇ ಅವ್ರವ್ರ ಕ್ಷೇತ್ರದಲ್ಲಿ ಏನಾಗಬೇಕು ಅಂತ ಆಗಲೇ ಪಟ್ಟಿ ಕೊಟ್ಬಿಟ್ಟಿರ್ಬೇಕು, ಅದಕ್ಕೆ ಹೋಯ್ತಾವ್ರೆ ಸರ್. ಇವತ್ತು DK ಸುರೇಶ್ ಅವರು ಮತ್ತೆ ಪುನರುಚ್ಚಾರ ಮಾಡಿದ್ದಾರೆ ಸರ್. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟ ಮಾತನ್ನು ಉಳಿಸ್ಕೊತಾರೆ ಅಂತ ಈಗಲೂ ನಂಗೆ ವಿಶ್ವಾಸ ಇದೆ ಅಂತ. ಇರ್ಬೋದು, ಮುಖ್ಯಮಂತ್ರಿಗಳು ಯಾವತ್ತೂ ಮಾತು ತಪ್ಪಿಲ್ಲ. ಬಟ್ ಏನು ಕೊಟ್ಟವ್ರೆ, ಏನಾಗೈತೆ ಅಂತೇಳಿ ತೀರ್ಮಾನ ಆಗ್ಬೇಕಲ್ಲ, ಹೈಕಮಾಂಡ್ ಮಾಡ್ತಾರೆ ತೀರ್ಮಾನ ಆಗಬೇಕು. DK ಶಿವಕುಮಾರ್ ಅವರು ನಿನ್ನೆ ಒಂದು ಮಾತನ್ನು ಹೇಳಿ ಹೊರಟಿದ್ರು ಸರ್. ಸಿದ್ದರಾಮಯ್ಯನವರು ನಾವೇನು ಕದ್ದು ಮುಚ್ಚಿ ಮಾತನಾಡಿಲ್ಲ ಅಂತ ಹೇಳಿದರು. ಈಗ ಡೆಲ್ಲಿಗೂ ಹೋಗಿದ್ದಾರೆ. ಡೆಲ್ಲಿದೇನು ಸರ್ ಮಾಹಿತಿ ಏನಾದರೂ ಬಂತ ಸರ್? ಹೈಕಮಾಂಡ್ ನಾಯಕರು ಸಂಪರ್ಕ ಮಾಡಿದ್ದಾರೆ ಹೇಗೆ? ನಮ್ಗೆ ಹೈಕಮಾಂಡ್ ಮಾಹಿತಿ ಕೊಡ್ತಾರೇನ್ರಿ? ನೀವು ನನ್ನ ಕೇಳಿದ್ರೆ ಲೀಡ್ರು ಏನು ಮಾಹಿತಿ ಕೊಟ್ಟಿಲ್ಲ, ಯಾವುದೂ ಮಾಹಿತಿ ಇಲ್ಲ, ಗೊತ್ತಿಲ್ಲ ನಮಗೆ ಅಲ್ಲೇನು ನಡೀತದೆ ಅಂತ ಗೊತ್ತಿಲ್ಲ ನಮಗೆ. ಈಗ ಇಕ್ಬಾಲ್ ಹುಸೇನು, ಬಸವರಾಜ ಶಿವಗಂಗ ಅವರು ಕೂಡ ನಿನ್ನೆ ಹೇಳಿದ್ದಾರೆ ಸರ್, ಇದೇ ಸರ್ಕಾರದ ಅವಧಿಯಲ್ಲಿ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು, ಹೈಕಮಾಂಡು ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಅವ್ರ ಅಭಿಪ್ರಾಯ ಅವ್ರು ಹೇಳವ್ರೆ, ಬಟ್ ಹೈಕಮಾಂಡ್ ಅಭಿಪ್ರಾಯ ಬೇಕಲ್ಲ ಮುಖ್ಯ. ನಮ್ಮ ಅಭಿಪ್ರಾಯ ತಗೊಂತಾರ? ಹೈಕಮಾಂಡ್ ಅಭಿಪ್ರಾಯ ಹೈಕಮಾಂಡ್ ಕೂಡ ಹಿಂದೆ ಹೇಳಿದ್ದು ಹೈಕಮಾಂಡ್ ತೀರ್ಮಾನ ಮಾಡಬೇಕು ಅಂತ. ಈಗಲೂ ಅದನ್ನೇ ಹೇಳ್ತೀವಿ, ಹೈಕಮಾಂಡ್ ತೀರ್ಮಾನ ಮಾಡಬೇಕು ಅಂತ. ಸೊ ಇದಿಷ್ಟು ಮಾಗಡಿ ಶಾಸಕ HC ಬಾಲಕೃಷ್ಣ ಅವರ ಸ್ಪಷ್ಟ ನುಡಿಗಳು. ಕ್ಯಾಮ್ರಾಮನ್ ವಿಶ್ವನಾಥ್ ಹಾವೇರಿ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಮ್ಮನ್ನು ಕರೆದಿದ್ರು, ಬಟ್ ನಾವು ಹೋಗಲಿಲ್ಲ. ಅದೇ ಅಧ್ಯಯನ, ಹಾಲು ಎಷ್ಟು ಕರೀತದೆ, ಆಸ್ಟ್ರೇಲಿಯಾದೆಲ್ಲ ಮೇಕೆಗಳು ಹೆಂಗೆ ಸಾಕ್ತಾರೆ, ಕುರಿಗಳು ಹೆಂಗೆ ಸಾಕ್ತಾರೆ, ಉಣ್ಣೆ ಬೆಳೆಸಿದ್ರೆ ಎಷ್ಟು ಆದಾಯ ಇದೆ, ಮಾಂಸ ಬೆಳೆಸಿದ್ರೆ ಎಷ್ಟು ಆದಾಯ ಅಂತ ನೋಡಕ್ ಹೋಗ್ತಾ ಇದ್ದಾರೆ. ಬರೀ ಕಾಂಗ್ರೆಸ್ ಶಾಸಕರು ಮಾತ್ರ ಅದು ಆಫರ್ ಇಲ್ಲ, ಯಾರ್ಯಾರು ಶಾಸಕರು ಇಷ್ಟಪಡ್ತಾರೋ ಎಲ್ಲರೂ ಹೋಗ್ತಾರೆ. ಏನ ಸೆಲೆಕ್ಟಿವ್ ಅಂತೇನಿಲ್ಲ, ಯಾರ್ಯಾರು ಹೋಗ್ಬೇಕು ಅದ್ರ ಬಗ್ಗೆ ಆಸಕ್ತಿ ಇರ್ತಕ್ಕಂಥವ್ರು ಹೋಗ್ಬೇಕು ಅಂತಕ್ಕಂಥವ್ರು ಹೋಗ್ತಾರೆ ಅಷ್ಟೇ. ಸರ್, ಕೆಲ ಶಾಸಕರು ಸುರ್ಜೇವಾಲಾ ಕರೆ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಟೂರ್ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ನಿಮ್ಗೇನಾರ ಮಾಹಿತಿ ಬಂದ? ಅವೆಲ್ಲ ಸುಳ್ಳು. ಸುರ್ಜೇವಾಲಾ ಅವ್ರು ಯಾರು ಕ್ಯಾನ್ಸಲ್ ಮಾಡಿ ಹೋಗಿ ಅಂತ ಯಾರು ಹೇಳಿಲ್ಲ. ಅವೆಲ್ಲ ಸುಳ್ಳು, ಅವೆಲ್ಲ ಹೂವು. ಸುರ್ಜೇವಾಲಾ ಅವ್ರು ಯಾರಿಗೂ, ನನಗೆ ಗೊತ್ತಿರೋಂಗೆ ಯಾರಿಗೂ ಕರೆ ಮಾಡಿಲ್ಲ ಅವರು. ಈ ಟೂರಿಂದ ಏನಾದ್ರು ಗೊಂದಲ ಆಗುತ್ತೆ ಸರ್? ಯಾರು ಹೇಳಿದ್ದು? ನೀವು ಮೀಡಿಯಾದವ್ರು ಸುಮ್ಮನಿದ್ರೆ ಏನು ಗೊಂದಲ ಆಗಲ್ಲ, ಮೀಡಿಯಾದವರೇ ಗೊಂದಲ ಮಾಡೋದು. ಯಾಕೆಂದ್ರೆ ಮಾರ್ಚ್ ಬಜೆಟ್ ಇದೆ. ಬಡ್ಜೆಟ್ ಏನು ಶಾಸಕರು ಮಂಡಿಸ್ತಾರಾ? ಬಡ್ಜೆಟ್ ಮಂಡಿಸೋರು ಮುಖ್ಯಮಂತ್ರಿಗಳು. ಅಲ್ಲೇ ಬಡ್ಜೆಟ್ ಪ್ರಿಪರೇಷನ್ ಮಾಡ್ತಾವ್ರೆ. ಶಾಸಕರು ನಾವು ಇರ್ತೀವಿ, ಏನು ಬಡ್ಜೆಟ್ ಬಿಟ್ಟು ಹೊಡೈತಾರೆ ಶಾಸಕರು, ಬಡ್ಜೆಟ್ಗೆ ಬರ್ತಾರೆ ಎಲ್ಲರೂ ವಾಪಸ್ಸು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.